ಮಗನಾದ್ರೆ ಸಾಲದು, ಒಂದು ಪ್ರದೇಶದ ಭೀಷಣಾದ್ರೆ ಸಾಲದು ಎನ್ನುವುದಕ್ಕೆ ನನ್ನ ತಂದೆಯ ಜೀವನವೇ ಸಾಕ್ಷಿಯಾಗಿದೆ. ನನ್ನ ಅಪ್ಪ ಈ ಪ್ರಪಂಚದ ಒಳಗೆ ಒಬ್ಬ, ನನ್ನ ಯೋಚನೆಯಲ್ಲ, ಈ ಪ್ರಪಂಚವೇ ನನ್ನ ಕಪಿಮುಷ್ಟಿಯಲ್ಲಿರಬೇಕು ಎಂಬ ಮಹತ್ವಾಕಾಂಕ್ಷೆಯನ್ನು ಹೊಂದಿದವ. ಆ ಕಾರಣಕ್ಕಾಗಿ ನಾನು ಕೈಗೊಂಡ ಸಾಧನೆ ಬದುಕಿನಲ್ಲಿ ಗುರಿ ಮುಟ್ಟಬೇಕು ಅಂತಾದ್ರೆ ಸಕಾಲಿಕವಾಗಿ ಉಪದೇಶಿಸುವುದಕ್ಕೆ ಒಂದೇ ತಂದೆ ಬೇಕು, ಇಲ್ಲ ಗುರು ಬೇಕು. ಯೋಚಿಸುವ ಸಂದರ್ಭವೇ ಬರಲಿಲ್ಲ. ದೇವ ಗುರುವಾಗುವ ಯೋಗ್ಯತೆ ಇದ್ದರು, ಅದನ್ನು ಬಿಟ್ಟು ರಕ್ಕಸ ಕುಲವನ್ನ ಉತ್ತರಿಸುವುದಕ್ಕೆಂದೇ ಬಂದ ಭಗವಂತ ಸ್ವರೂಪಿಯಾದ ಗುರು ಶುಕ್ರಾಚಾರ್ಯರ ಮಂತ್ರಾಕ್ಷತೆಗೆ ತಲೆವಟ್ಟಿದೆ. ಗುರು ನಿರೂಪಣೆಯನ್ನು ಹೊಂದಿದೆ. ಲೋಕದಲ್ಲಿ ಅದ್ವಿತೀಯ ವ್ಯಕ್ತಿತ್ವವನ್ನು ಹೊಂದಬೇಕು ಅಂತಾದ್ರೆ ಯಾವ ಸಾಧನೆಯ ಪಥದಿಂದ ಸಾಧ್ಯ ಎಂದು ಕೇಳಿದಾಗ ಉಪದೇಶಿಸಿದ್ರು. ಸಾಮಾನ್ಯನೊಬ್ಬನಿಂದ ಮಾಡಲು ಅಸಾಧ್ಯವಾದ ಭೈರವಿ ಯಾಗವನ್ನು ಮಾಡಿ ಪೂರೈಸಿದ್ರೆ ನಿನ್ನನ್ನು ಕೊಲ್ಲುವ ಗೆಲ್ಲುವ ಶಕ್ತಿ ಮತ್ತೊಂದಿಲ್ಲ ಅಂತ ಹೇಳಿದ್ರು. ಸಂಕಲ್ಪ ಮಾನಸಬದ್ಧರಾದ ಒಂದೆಡೆ ಯಜ್ಞವನ್ನು ಆರಂಭಿಸಿದೆ, ಮತ್ತೊಂದೆಡೆ ಕೊಡಬೇಕಂತ ಬಲಿಗಳನ್ನು ಸಮರ್ಪಿಸುವುದಕ್ಕೆ ಹೇಳಿದೆ. ನಾನು ದೀಕ್ಷಾಬದ್ಧರಾಗಿ ಕುಳಿತೆ. ಅದೆಷ್ಟೋ ಕಾಲ ಅಹೋರಾತ್ರೆ ಭೈರವಿಯ ಧ್ಯಾನದಲ್ಲೇ ಕುಳಿತೆ. ಭೈರವಿ ಒಲಿದೇ ಇದ್ದಾಗ ಹತಾಶ ಭಾವಗಳು ಹುಟ್ಟಿತು. ಬದುಕು ಬೇಡವೆಂದು ಭಾವಿಸಿ ಆಗ ಧಗಿಸುವ ಯಂತ್ರ ಕುಟಕ್ಕೆ ನನ್ನ ಒಡಲನ್ನು ಸಮರ್ಪಿಸುವುದಕ್ಕೆ ಮುಂದಾದೆ. ಪ್ರತ್ಯಕ್ಷರಾದ ಭೈರವಿ ಏನು ಬರಬೇಕು ಎಂದು ಕೇಳಿದ್ರು. ಲೋಕದಲ್ಲಿ ಗಂಡು ಜೀವಿಗಳೆಂದರೆ ಮರಣ ಬರಬಾರದು ಎಂಬ ಅಭೇದ್ಯವಾದಂತಹ ವರವನ್ನು ಪಡೆದೆ. ಒಂದು ಕಾಲದಲ್ಲಿ ರಕ್ಕಸರ ಬದುಕೆಂಬುದು ಎಷ್ಟು ಶೋಚನೀಯವಾಗಿತ್ತು. ವಿರೋಧಿಗಳ ಕ್ರೌರ್ಯಕ್ಕೆ ನಲುಗಿದ ರಕ್ಕಸರು ಬದುಕಿಗಾಗಿ ಗಿರಿ ಗುಡ್ಡ ಗೌಹದಲ್ಲಿ ಕಟ್ಟು ಬದುಕುವ ಸ್ಥಿತಿ ಇತ್ತು. ಇವತ್ತು ನೋಡಿ, ಮಹಾರಣ್ಯದ ಮಹಾನಾಯಕನ ಸಭಾಸ್ಥಾನದಲ್ಲಿ ತುಂಬಿ ತುಳುಕುವ ರಕ್ಕಸ ಸಂದೋಹ ಎಲ್ಲಿಯೋ ಹುಟ್ಟಿದ ನದಿ ಹರಿದು ಸಾಗರವನ್ನು ಸೇರಿದಾಗಿ ಅಲ್ಲಲ್ಲಿ ಬದುಕಿಗಾಗಿ ಭವನೆ ಬರುವಂತ ರಕ್ಕಸರು ಬದುಕಿನ ಭದ್ರತೆಯನ್ನ ನನ್ನಲ್ಲಿ ಕಂಡುಕೊಂಡಿದ್ದಾರೆ. ನನ್ನನ್ನು ಒಪ್ಪಿದ್ದಾರೆ, ಅಪ್ಪಿದ್ದಾರೆ, ಸುಖಮಯವಾದ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಕೂಡ ಸಭೆ, ನೆಮ್ಮದಿಯ ಜೀವನ, ನೀರಸ. ಯಾಕೆ ನೀರು? ಆಸನ ಬರದಾಗಿ ಬರಿದಾದ ಆಸನ ಯಾರು ಕೇಳಿದ್ರೆ ನನ್ನ ತಂಗಿ ಮಹಿಳಾ ನವಿ. ಅವಳು ಸಭೆಯಲ್ಲಿ ಇದ್ರೆ ಗೊತ್ತಾಗ್ತದೆ, ಇಲ್ಲ ಅಂತ ಆದ್ರೂ ಗೊತ್ತಾಗ್ತದೆ. ಕಾಣುವುದಿಲ್ಲಲ್ಲ, ಇಲ್ಲ ಇಲ್ಲ ಕಾಣುವುದಿಲ್ಲ. ಅವಳು ಬೇಕಾ ಬೇಡ ಬೇಡವಾ ಬಿಡುವಡುವ ಬಿಡುವ ಹಾಗೂ ಇಲ್ಲ. ಹುಟ್ಟುವಾಗಲೇ ಅಂಟಿಕೊಂಡ ಬಂದು ಪ್ರಾರಂಭ. ಎಷ್ಟು ಹೊತ್ತಿ ಹೋಗಿ ಎಲ್ಲಿ ಏನು ಮಾಡ್ತಾಳೆ ಅಂತಿಲ್ಲ. ಜಾತಿ ಬಳ್ಳಿಯಲ್ಲೇ ಇರ್ತದೆ. ಬಳ್ಳಿ ತೆಗೆದ ಬಸವನಾಗಿ ಆಗಿ ಹೋಗ್ತದೆ ಕೆಲವೊಮ್ಮೆ. ಎಲ್ಲಿ ಹೋದ್ಲು, ಏನಾಗ್ತದೆ, ಎಲ್ಲಿ ಎಲ್ಲಿ ನೀನು ಅತ್ತಿತ್ತ ಹುಡುಕುದಂತ ಮಾರಿ ಅಂತ ಹೇಳಿದಲ್ಲಿ ಎಲ್ಲಿ ಬಂತಂತ ನೋಡು. ಎಲ್ಲಿ ಬರ್ಲಿಲ್ಲ, ಇಲ್ಲೇ ನಿನ್ಗೆ ಹೇಳ್ತಾ ಯಾಕೆ ನಿನಗೆ ಆಗುವುದಿಲ್ಲ ಅಂತ ಕಂಡ್ರೆ ಅವರ ಬದುಕನ್ನು ಮುಕ್ಕುವರೆಗೆ ನೀನು ನಿದ್ದೆ ಮಾಡುದಿಲ್ಲ, ಬಿಡುವ ಮಳೆ ಅಲ್ಲ. ಎಲ್ಲಿವರೆಗೆ ಎಂದು ಕೇಳಿದ್ರೆ ನಿನ್ನ ಕ್ರೌರ್ಯ, ನಿನ್ನ ನಲುಗಿದ ಪ್ರಪಂಚ ಕಣ್ಣೀರು ಹಾಕಿ ಅದೇ ಕಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಇವತ್ತು ಸ್ನಾನಕ್ಕೆ ಸ್ವಲ್ಪ ನೀರು ಕಡಿಮೆ ಐತೆ ಹೇಳಿದೆ. ಹಾಗೆ ಹೇಳುವವಳು ತಂಗಿ ಮತ್ತೊಬ್ಬರನ್ನ ಹಿಂಸಿಸುವಲ್ಲೇ ಸಂತೋಷ ಪಡುವ ನಿನಗೆ ಕಣ್ಣೀರ, ಕಂಪನವ, ಭೀತಿಯ ಯಾಕೆ ಮಾಡಿದ ಮಗ ಏನಾಯ್ತು ಅಂತ ಹೇಳಿದ್ರು.
ಕೇಳಿಗೆನುತಾ ಕರೆದನು ಮುನಿಪರೆಲ್ಲ ಕಾಮ ಕೇಳಿಗೆನುತ ಕರೆದನು ಕೋಲ ಮುನಿಯ ಹೀಗೆ ಬಿಟ್ಟರೆ ಆ ಕೋಲ ಮುನಿಯ ಹೀಗೆ ಬಿಟ್ಟರೆ ರಕ್ಕಸರೆಲ್ಲ ಹೆಣ್ಣಾಗದ ಪುರುಷರೇ ರಕ್ಕಸರೆಲ್ಲ ಹೆಣ್ಣಾಗದ ಪುರುಷರೇ ಹೇಳು, ಇವತ್ತಿನ ನಿನ್ನ ಸಭೆಯನ್ನ ಮುಗಿಸಿ ನೇರವಾಗಿ ಮೃಗಬೇಟೆಗಾಗಿ ಹೋದೆ ಅಣ್ಣ. ಅಷ್ಟು ಬೇಗ ಅಷ್ಟು ಅವಸರದಿಂದ ಹೋದದ್ದು ಅದಕ್ಕೆ. ಸರಿ. ಮೃಗಬೇಟೆಯನ್ನು ಆಡಿದ್ದೇನೆ. ಸಿಕ್ಕ ಸಿಕ್ಕ ಪ್ರಾಣಿಗಳನ್ನೆಲ್ಲ ಹಿಡಿದು ತಿಂದೆ. ನಿನಗೆ ಅರಮನೆಯಲ್ಲಿ ಎಷ್ಟೇ ತಿನ್ನುವುದಕ್ಕಿದ್ರು ಹಸಿ ಮಾಂಸದ ಹಂಬಲ. ಹೌದಣ್ಣ, ನಾನೇ ಹೋಗ್ಬೇಕು, ನಾನೇ ಹಿಡಿಬೇಕು, ನಾನೇ ತಿನ್ಬೇಕು, ಮತ್ತೆ ಬಿಸಿ ಬಿಸಿ ರಕ್ತ ಕುಡಿಯುವಂತ ಆಸೆ ನನಗೆ. ಅಲ್ಲಿಗೂ ನಾಲ್ಗೆಗೂ ರಕ್ತದ ರುಚಿ ಸಿಕ್ಕಿತೋ ಮತ್ತೆ ಯಾವ ಆಹಾರವೂ ಪತ್ತೆ ಆಗುದಿಲ್ಲ. ಹೌದಣ್ಣ, ಸರಿ, ನಿನ್ನ ಹಂಬಲ ಅದು ಬಿಡು. ಹೌದು. ಆಮೇಲೆ ಹಾಗೆ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನೆಲ್ಲ ಹಿಡಿದು ತಿಂದು ಹೊಟ್ಟೆಯನ್ನು ತುಂಬಿಸಿಕೊಂಡೆ. ಹೊಟ್ಟೆ ತುಂಬಿದ ಮೇಲೆ ನಿದ್ರೆ ಬರೋದಕ್ಕೆ ಪ್ರಾರಂಭ ಆಯಿತು. ಅತಿಯಾದ ಆಹಾರ ತಿನ್ನಬಾರ್ದು ಅಂತ ಹೇಳುದು ನನಗೆ. ನನಗೆ ಸ್ವಲ್ಪ ಸ್ವಲ್ಪ ಎಲ್ಲ ಸಾಕಾಗ್ತದೆ, ಇಷ್ಟು ಆದ್ರೂ ಬೇಕು. ನಿನಗೆ ಅಷ್ಟು ಬೇಕು. ಹೆಚ್ಚಿಗೆ ತಿಂದ ಪರಿಣಾಮ ಆಗುವುದೇ ಮತ್ತೆ ಮುಂದೆ ಗೊತ್ತಾಗ್ತದೆ. ಹೌದು, ಮತ್ತೆ ಅಣ್ಣ ಹೇಳು. ಜೀರ್ಣ ಆಗ್ತದಲ್ಲ ಅಂತ ಸರಿ ಸಿಕ್ಕಿದೆ, ಸರಿ ತಕೊಂಡೆ. ಆಮೇಲೆ ನಿದ್ರೆ ಬರೋದಕ್ಕೆ ಪ್ರಾರಂಭ ಆಯ್ತು. ನಾನು ಹೇಳಿದಲ್ಲಿ ಬಂದ್ಯಾ? ಅಲ್ಲಿಗೆ ಗೊತ್ತಾಯ್ತು, ನಾ ತಗೊಂಡು ಸ್ವಲ್ಪ ಹೆಚ್ಚಾಯ್ತು ಅಂತ. ಸರಿ. ಆಮೇಲೆ ಅರಮನೆಗೆ ಬರುವುದಕ್ಕೆ ತುಂಬಾ ದೂರ ಆಗ್ತದಂತ ಅಲ್ಲೇ ಸಮೀಪ ಇರುವಂತ ಮರದ ಬುಡದಲ್ಲಿ ಮರಗುವುದಕ್ಕಾಗಿ ಹೋಗ್ತಾ ಇದ್ದೆ. ಅಲ್ಲಿ ಹಸಿವೆ ಆದವನಿಗೆ ರುಚಿ ಇಲ್ಲ, ನಿದ್ದೆ ಬಂದವನಿಗೆ ಹಾಸ್ಯ ಬೇಡ. ನನಗೆ ಶಾನವು ಒಂದೇ ಸ್ಮಶಾನವು ಒಂದೇ. ನೀನು ಹಾಸಿಯಲ್ಲಿ ಮಲಗಿದ್ರೆ ಹೇಳುವುದು ಮಣ್ಣಲ್ಲಿ, ಒಟ್ಟಾರೆ ಹಾಕುವವರೆಗೂ ಕೆಲಸ ಅಷ್ಟೇ. ನಿದ್ರೆ ಆದ್ರೆ ಆಯ್ತು ಬಿಡು. ಆಮೇಲೆ ಹಾಗೆ ಹೋಗ್ತಾ ಇರುವಾಗ ಅಲ್ಲೇ ಸಮೀಪ ಒಂದು ಬಂಡೆಯ ಮೇಲೆ ಮುನಿಪು ಕುಳಿತುಕೊಂಡಿದ್ದ. ಆತ ನನ್ನನ್ನು ಕಂಡ ಅಣ್ಣ. ತಂಗಿ, ಮತ್ತೊಬ್ರು ನಮ್ಮನ್ನು ಕಾಣುವುದು ನಮ್ಗೆ ಗೊತ್ತಾಗುದು ಯಾವಾಗ? ನಾವು ಅವರನ್ನು ನೋಡಿದಾಗ. ಭಾಷಾ ಜ್ಞಾನಿ ನೀನು, ಹಂದಿಯ ಜಾತಿಯಲ್ಲಿ ಹುಟ್ಟಬೇಕಾಗಿ. ಪ್ರಪಂಚವೇ ನಮ್ಮ ಪ್ರಗತಿಯನ್ನು ಕಂಡು ಕತ್ತೆತ್ತಿ ನೋಡ್ಬೇಕು ಯಾರದು ಅಂತ. ಅದನ್ನು ಬಿಟ್ಕೊಂಡು ಎಲ್ಲೆಲ್ಲಿ ಎಂತದ್ದು ಅಂತ. ಅಣ್ಣ, ನಾನು ಬೇಕು ಅಂತ ನೋಡಿದಲ್ಲ, ಮತ್ತೆ ಹೋಗುವಾಗ ನೋಡಿ ಹೋದದ್ದು. ಈಗ ದಾರಿ ಮಧ್ಯದಲ್ಲಿ ಹೋಗುವಾಗ ಏನಾದ್ರೂ ಒಂದು ವಸ್ತು ಇದು ಬೇಕು ಅಂತಲ್ಲ, ಹಾಗೆ ಹೌದೌದು. ಆ ರೀತಿ ಅದು ವಸ್ತು ಆಕರ್ಷಣೆ. ಹೌದು, ಕಂಡು ಹೋಗ್ತವೆ. ಇದೊಂದು ಎಂತದ್ದು ಅಂತ ಒಮ್ಮೆ ಸರಿ. ಹಾಗೆ ಅವನನ್ನು ನೋಡ್ತಾ ಇದ್ದಾಗ ಕುಡ್ಲಿಕ್ಕೆ ನಿಮ್ಗೊಂದು ವರ್ಷ ಬೇಕಾಗ್ತದೆ. ಬೇಡ ಹೇಳು ಅಣ್ಣ. ಹಾಗೆ ಹೋಗ್ತಾ ಆಮೇಲೆ ಅವನದ್ದು ಚೇಷ್ಟೆ ಪ್ರಾರಂಭ ಆಯ್ತು. ಅವ ಕಂಡ, ನೀನು ಕಂಡೆ. ಹೌದೌದು. ನಿನ್ನನ್ನು ಕಂಡಾಗ ಚೇಷ್ಟೆ ಪ್ರಾರಂಭ ಆಯ್ತು. ಚೇಷ್ಟೆ. ಒಂದು ಕಣ್ಣನ್ನು ಮುಚ್ಚುವುದು, ಮತ್ತೊಂದು ಕಣ್ಣನ್ನು ತೆರೆಯುವುದು. ನೀವು ಕಸ ಬಿತ್ತಿರ್ಬೇಕು. ಇಲ್ಲ ಅಣ್ಣ, ನನ್ನನ್ನು ನೋಡಿ ಹೀಗೆ ಮಾಡುದು. ನೀನು ಈ ಮೊದಲು ಅವನನ್ನು ನೋಡಿದ್ದೀಯ? ಮೊದಲು ನೋಡಿದ್ದಿಲ್ಲ. ಅವನಿಗೆ ಹುಟ್ಟೋದೇ ರೋಗ ಇದ್ದರೆ ಹೀಗೆ ಮಾಡುದು. ನಮ್ಮನ್ನು ನೋಡಿಯೇ ಹೀಗೆ ಮಾಡ್ತಾನಂತ ಹೇಳಿ ಸಿಟ್ಟಿನಿಂದ ಹೋಗಿ 4 ಅವನಿಗೆ ಬಾರಿಸುವುದು. ಆಮೇಲೆ ಅವನಿಗೆ ಅಂತದೊಂದು ಕಾಯಿಲೆ ಉಂಟಂತ ಗೊತ್ತಾದ ಮೇಲೆ ನಾವು ಪಶ್ಚಾತ್ತಾಪ ಪಡ್ಬೇಕಾಗ್ತದೆ. ಪಶ್ಚಾತ್ತಾಪ ಪಡ್ಬೇಕಾಗ್ತದೋ ಅಥವಾ ನೀನು ಸತ್ತೋಗತ್ತ ಸಂತಾಪ ಅವ್ರ ಕಡೆಯವರು ಬಂದು ನೀನು ಕೊಂದು ಹೂತು ಹಾಕಿದ್ರೆ ಅಣ್ಣ, ಆದ್ರಿಂದ ಜಾಗ್ರತೆ ಹೊರತಾಗಿ ವ್ಯವಹರಿಸಬಾರದು. ಇಲ್ಲ ಅಣ್ಣ, ನಾನು ಜಾಗೃತರಾಗಿ ಇದ್ದೇನೆ. ಏನು? ಈಗ ನೀನು ಹೇಳಿದ ಹಾಗೆ ಅವನಿಗೆ ಅಂತದೊಂದು ಕಾಯಿಲೆ ಇದ್ದದ್ದೇ ಆದ್ರೆ ಇದ್ರೆ ಅವನು ಅದನ್ನೇ ಮಾಡ್ತಾ ಇರ್ಬೇಕಾಗಿತ್ತು. ಮತ್ತೆ ಅವನ ಕ್ರಿಯೆಗೆ ನನ್ನ ಪ್ರತಿಕ್ರಿಯೆ ಸಿಗಲಿಲ್ಲ ಎನ್ನುವಂತ ಕಾರಣಕ್ಕೆ ಅದನ್ನು ಅಲ್ಲಿಯೇ ನಿಲ್ಲಿಸಿದ್ದಾನೆ. ನೀನು ಗಮನಿಸದೇ ಇದ್ದಾಗ ನಿಲ್ಲಿಸಿದ್ರ ಅವನ ಸನ್ನೆ ನಿಲ್ಲಿಸಿದ್ದಾನೆ. ಮುಂದೆ ಮಾಡ್ದ? ಆಮೇಲೆ ಕೈ ಸನ್ನೆ ಪ್ರಾರಂಭ. ಹೇಗೆ? ಇತ್ತ ಬಾ 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 ಅಂತ ಅವನು ನನ್ನನ್ನು ಕರೆಯುವುದು. ನಿನ್ನ ಹಿಂದೆ ಯಾರಾದ್ರೂ ತಿರುಗಿ ನೋಡಿದ ಯಾರು ಇರಲಿಲ್ಲ. ಹಾಗಾದ್ರೆ ಈ ಸನ್ನೆಗಳ ಅರ್ಥ ಏನು? ಯಾಕೆ ಹಾಗೆ ಮಾಡ್ದ? ನನಗೆ ಅರ್ಥ ಆಯ್ತು ಅಣ್ಣ. ಬಹುಶಃ ಅವನಲ್ಲಿ ಏನು ಮಾತನಾಡ್ಲಿಕ್ಕೆ ಉಂಟಂತ ನಾನು ಭಾವಿಸಿದೆ. ನಿನ್ನಲ್ಲಿ ಮಾತನಾಡ್ಲಿಕ್ಕೆ? ಹೌದೌದು. ಆ ಬಡಪಾಯಿಗೆ ಅವನಲ್ಲಿ ನನ್ನದೇ ಅಂತದ್ದು ಮಾತು. ಮತ್ತೆ ಆದಷ್ಟು ಬೇಗ ಅರಮನೆಗೆ ಬರ್ಬೇಕಂತ 2 ಹೆಜ್ಜೆ ಮುಂಚೆ ಕೇಳ್ಬೇಡಿ. ಮಾಲ ಇದು ಹತ್ರ ಹೇಳು ಅಡ. ಹಿಂದೆ ಇದ್ದಂತ ಮನೆ ಪಕ್ಕನೆ ಅಡ್ಡಲವಾಗಿ ಮುಂದೆ ಬಂದು ನಿಂತ. ಮುಂದೆ ಬಂದ? ಹೌದು. ಬಹುಶಃ ನನಗೆ ಆಶೀರ್ವಾದ ಮಾಡುದು. ಕೈ ಎತ್ತಿದ್ರೆ ಪ್ರಪಂಚವನ್ನೇ ಹರಿಸುವ ಯೋಗ್ಯತೆ ಉಂಟು ನನಗೆ. ಅವನ ಆಶೀರ್ವಾದ. ಆ ಬಡಪಾಯಿ ಏನು ಆಶೀರ್ವದಿಸಬಲ್ಲ? ನಮಗೆ ಬೇಕಾ? ಹಾಗೆ ಅಲ್ಲ ಅಣ್ಣ. ಮತ್ತೆ ಬಹುಶಃ ನನಗೆ ಆಶೀರ್ವಾದ ಮಾಡಿ ತಾನು ದೊಡ್ಡ ಜನ ಆಗುದಾದ್ರೆ ಕೈ ಎತ್ತಿ ದೊಡ್ಡ ಜನ. ಹೌದೌದು. ಆ ರೀತಿ ಕೈ ಕತ್ತರಿಸಿ ಕೈ ಎತ್ತಿ ಹೇಳಬೇಡ. ನೋಡಿದ್ರೆ ಆಗುದಿಲ್ಲ ನಮಗೆ. ಅಣ್ಣ, ಅವನು ಮುಂದೆ ಬಂದವನೇ ನನ್ನ ಪರಿಚಯವನ್ನು ಕೇಳುವುದಕ್ಕೆ ಮುಂದಾದ. ಪರಿಚಯ? ಹೌದು. ನಿನ್ನ ಪರಿಚಯ ನಮ್ಮಲ್ಲಿ ಹೇಳಿಕೊಳ್ಳುವುದಕ್ಕೆ ಕಡಿಮೆ ಉಂಟಾ? ಕೇಳಿ
ಕೇಳಿ ಸತ್ರು ಸಾಯಲಿ ಅಂತ ಹೇಳಿಬಿಟ್ಟು ಹೇಳ್ಬೇಕಾಗಿತ್ತು. ಮಹಾರಣ್ಯಕ್ಕೆ ಅಧಿಕಾರಿ ಕಂವಾಸುರ ಅವನ ತಂಗಿ ಮೈದಾನವೇ ಅಂತ ಹೇಳಿದೆ. ಓಡ್ಲೇ ಇಲ್ಲ. ಅವನಿಗೆ ಹೆಚ್ಚು ಕಡಿಮೆ ದೊಡ್ಡದು ಸಣ್ಣದು ಎಂತದ್ದು ಗೊತ್ತೇ ಆಗುದಿಲ್ವ ಅಂತ ಬಾಲಿಶ ಬುದ್ಧಿ. ಇಲ್ಲಿ ಹೋದ್ರೆ ನಿನ್ನ ಹೆಸರನ್ನು ಕೇಳಿದ್ರೆ 3 ಲೋಕವೇ ಗಡ 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 ಗಡನೆ ನಡುತ್ತದೆ. ಅವನಿಗೆ ಬೆಂಕಿ ಒಂದೇ ನೀರು ಒಂದೇ. ಹೌದಣ್ಣ. ಅಂದ್ರೆ ಏನು ಗೊತ್ತೇ ಆಗುದಿಲ್ಲ, ತಿಳುವಳಿಕೆ ಇಲ್ಲ ಬಹುಶಃ. ಆಮೇಲೆ ಹೇಳುವುದಕ್ಕೆ ಪ್ರಾರಂಭ ಮಾಡಿದ. ನೀನು ಕಾಣುವುದಕ್ಕೆ ತುಂಬಾ ಚಂದ ಇದೆಯಾ ಅಂತ ಹೇಳಿದ. ನನ್ನನ್ನು ನೋಡಿ ನಿನ್ನನ್ನು ತುಂಬಾ ಚಂದ ಇದೆಯಾ ಅಂತ ಹೇಳಿದ ಅಣ್ಣ. ಮುಟ್ಟಿಯ ಕಂಡ ನೋಡಿ ನೋಡಿ ಅಲ್ಲ, ಮುಟ್ಟಿ ನೋಡಿದ್ರೆ ನಾನು ಹೇಳೋದು ಅವನು ಮುಖದಲ್ಲಿ ಕಣ್ಣಿದ್ದ ತಂಗೆ. ಕಣ್ಣುಂಟಣ್ಣ, ದೃಷ್ಟಿ ಸರಿ ಉಂಟು. ಹಿಂದೆ ಇದ್ದವನು ಮುಂದೆ ಬಂದು ನಿಂತಿದ್ದಾನೆ. ಹಾಗಾದ್ರೆ ಹೀಗೆ ಮುನಿಯಲ್ವಾ? ಸೌಂದರ್ಯ ಎನ್ನುವುದು ಕಾಣುವ ಕಣ್ಣಿಗಲ್ಲ, ಗ್ರಹಿಸುವ ಬುದ್ಧಿಗೆ. ಏನು ಚಂದ ಕಣ್ಣು ಸತ್ತೇನ ಪುಣ್ಯಾತ್ಮ. ಏನು ಗೊತ್ತಿಲ್ಲ. ಆಯ್ತು ಬಿಡಿ. ಮತ್ತೆ ಹೇಳಿದ, ನಿನ್ನ ಈ ಅತಿಶಯವಾದಂತ ರೂಪವನ್ನು ನೋಡಿ ನಾನು ಮೆಚ್ಚಿದ್ದೇನೆ, ನನ್ನನ್ನು ಮದುವೆ ಆಗ್ತಿ ಅಂತ ಕೇಳಿದ. ನಿನ್ನಲ್ಲಿ ಮದುವೆ ಆಗ್ತಿ ಅಂತ ಕೇಳಿದ. ತಂಗಿ ಅವ ಜೀವಮಾನದಲ್ಲಿ ಒಂದು ಚಂದದ ಹೆಣ್ಣು ಪ್ರಾಣಿಯನ್ನು ನೋಡ್ಸಲಿಲ್ವ ತಗೆ? ಯಾಕಂದ್ರೆ ನಾನು ಇಷ್ಟು ಚಂದ ಇದ್ದೇನೆ, ನಮ್ಮಲ್ಲಿ ನೋಡು ನನಗಿಂತ ಚಂದದವ್ರು ಯಾರಾದ್ರೂ ಇದ್ದಾರೆ? ಚಂದ ಅಂದ್ರೆ ನೀನೇ. ನಾನೇ ಚಂದ. ನೀನು ಚಂದ ಅಂತ ಹೇಳುವಾಗೆಲ್ಲ ಮುಸ್ಕಾಕು ದೊಡ್ಡ ನಾಚಿಗೆ ಇಷ್ಟು ಚಂದ ಇಲ್ಲ ಅಂತ. ಇಲ್ಲ ಅಂತ. ಹೌದೌದು ತಂಗಿ ಅಣ್ಣ. ಹೌದಾ? ಹಾಗೆ ಕೇಳಿದ್ದ. ಹೌದಣ್ಣ. ಆಮೇಲೆ ನಾನು ಆಗುದಿಲ್ಲ ಅಂತ ಹೇಳಿ ಅದು ಮತ್ತೆ ಕೇಳಿದೆ, ಮದುವೆ ಆಗ್ತೀಯ ಇಲ್ವ ಅಂತ. ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ನಾನೇನು ಕಡಿಮೆದವಳ? ಯಾರು? ಕಂವಾಸುರನ ತಂಗಿ. ಬಡಪಾಯಿಯ ಸಂಬಂಧವ ನಮಗೆ ಬೇಕಾ? ಆಮೇಲೆ ಕೇಳಿದ, ನೀನು ಮದುವೆ ಆಗದೆ ಇದ್ರು ತೊಂದ್ರೆ ಇಲ್ಲ, ನನ್ನ ಜೊತೆಯಲ್ಲಿ ಕಾಮಕೇಳಿಗೆ ಬರ್ತೀಯ ಅಂತ ಕೇಳಿದ ಅಣ್ಣ. ಹೌದಣ್ಣ. ನಾನು ಆಗುದಿಲ್ಲ ಅಂತ ಹೇಳಿದೆ. ಬರುವಂತ ಮತ್ತೆ ಪಾಮರ ಬಯಸ್ತಾನೆ ಅಂತಂದ್ರೆ ಬಯಸುವ ಮನಸ್ಸಿಗೆ ಬೇರೆ ಹಾಕ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀನ ಎಷ್ಟು ಅವನಿಗೆ ಭಕ್ತಿ ಎನ್ನುವುದು ಬೇಕು. ಮತ್ತೆ ಅವನು ಬಯಸ್ತಾನಂತ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಉಂಟ? ಸಾಧ್ಯವೇ ಇಲ್ಲ ಅಂತ ಹೇಳಿದೆ. ಆಮೇಲೆ ಆ ಮುನಿಗೆ ಕೋಪ ಬಂತು. ಕೋಪ ಬಡವನ ಸಿಂಟು ಅವಳಿಗೆ ಕೇಡು. ಸರಿ. ಆಮೇಲೆ ಕಣ್ಣುಗಳು ಬೆಂಕಿ ಕೆಂಡದಂತೆ ಕೆಂಪಾಯಿತು. ಹೌದಾ? ಪುಟ್ಟ ಕಣ್ಣು ಕೆಂಪು ನಮ್ದು. ಅವನದು ಒಂದು ಕ್ಷಣದ ಕೆಂಪು ನಮಗೆ ಲೆಕ್ಕಕ್ಕೆ. ಸೂರ್ಯ ಪ್ರಕಾಶದ ಮುಂದೆ ಮಿಣು ಕೂಡ ಎಷ್ಟು ಮಿಂಚಿದ್ದು ಹೇಳು ಅಷ್ಟೇ. ಬಿಡು. ಆಮೇಲೆ ಬಾಯಿ ಬಿಟ್ಟ. ಯಾಕೆ ಬಾಯಿ ಬಿಟ್ಟ? ನನಗೆ ಶಾಪ ಕೊಟ್ಟ ಅಣ್ಣ. ಶಪಿಸಿದ? ಹೌದಣ್ಣ. ಶಾಪ ಕೊಟ್ಟ? ಕೇವಲ ನನಗೆ ಮಾತ್ರ ಅಲ್ಲ, ಈ ನಮ್ಮ ದಾನವ ಕುಲವೇ ನಶಿಸಿ ಹೋಗ್ಬೇಕಂತ. ದಾನವ ಕುಲ ನಶಿಸಿದೆ. ದಾನವ ಕುಲ ನಶಿಸಿದೆ. ಬೆಳಗುವುದಕ್ಕೆ ನಾನು ಕೊಟ್ಟ ಸಮಯ ಒಂದು ವಾಕ್ಯದಲ್ಲಿ ರಕ್ಕಸ ಕುಲವೇ ನಾಶವಾಗಲಿ ಎಂಬ ಕೆಟ್ಟ ಈಗ ಅಲ್ಲೇ ತನಕ ಹೋಗಿ ಅವನ ತಲೆಯನ್ನು ಬೇಡ ಅಣ್ಣ, ನೀನು ಅಲ್ಲೇ ತನಕ ಹೋಗು, ಅವನ ಗಡ್ಡಕ್ಕೆ ಕೈ ಹಾಕು. ಬೇಡ ಅಣ್ಣ, ಅವನ ಗಡ್ಡಕ್ಕೆ ಕೈ ಹಾಕುವಾಗ ಅವನಿಗೆ ನೋವಾಗಬಾರ್ದು. ನೋವಾಗದ ರೀತಿಯಲ್ಲಿ ದರದರನೆ ಎಳೆ ತಂದು ನನ್ನ ಕಾಲ ಪುಣ್ಯಪಾದ. ಯಾರು ಹೇಳಿದ್ದು? ನಿನ್ನೆ ದಿವಸ ನಮ್ಮ ಊರೆಲ್ಲ ಹೇಳ್ತಾ ಇದ್ರು ಪುಣ್ಯಪಾದ ಅಂತ ಪಾದ ಪೂಜೆ ಮಾಡ್ತಾ ಇದ್ರು. ನಿನ್ನೆ ಪುಣ್ಯಪಾದ ಆಶೀರ್ವಾದ ಮಾಡಿದೆ. ಆಯ್ತು, ನಿನ್ನೆ ಪುಣ್ಯಪಾದ ಅಂತ ಹೇಳಿದವರು ಇವತ್ತು ಪರಮಾತ್ಮನ ಪಾದ ಸೇರಿಯಾಗಿ. ಹೌದಾ? ಇದು ಕಲಿ ಪಾದ. ನಾನು ಅದಕ್ಕೆ ಹೇಳ್ತಲ್ಲ, ನಿನ್ನ ಪಾದದ ಹುಡುಗಾಡಿದ್ದಲ್ಲ. ಹೆಣ್ಣಾದವಳು ಕಾಲಕ್ಕೂ ಆಗುವುದು ಇತಿಮಿತಿ ಎತ್ತು. ಹೌದಾ? ಅದಕ್ಕಿಂತ ಆಚೆ ನೀನು ಹೆಣ್ಣು ಗೊತ್ತಾಗಲಿಲ್ಲ, ಅಣ್ಣವಳಲ್ವಾ? ನೀನು ಹುಟ್ಟ ಹೊಸರ ಯಾವುದು ಅಂತ ನಮಗೆ ಇನ್ನೂ ಕಾಡುವುದಲ್ಲ. ಆಯ್ತು ಬಿಡು. ದರದರನ್ನು ಎಳೆತಂದ ನನ್ನ ಕಾಲ ಬುಡಕ್ಕೆ ಹಾಕಿದ್ದೆ ಆದ್ರೆ ಅವನಿಗೆ ತಕ್ಕ ಶಿಕ್ಷೆ ನಾನು ಕೊಡ್ತೇನೆ. ತಂಗಿ ಅಣ್ಣ, ಈ ಮನೆಯಲ್ಲಿ ಯಜಮಾನ ನೀನೆ. ಈಗ ಯಜಮಾನ್ರೆ ಎಲ್ಲ ಕೆಲಸ ಮಾಡುದಾ? ಎಂತ ಕೇಳುದಣ್ಣ, ಕೆಲವೊಂದು ಸಂದರ್ಭ ಹಾಗೆ ಬರ್ತದೆ. ಏನು? ಯಜಮಾನನಾದವನು ಆಳುಗಳಲ್ಲಿ ಹೇಳುವುದು, ನೀನು ಈ ಕೆಲಸ ಮಾಡು, ನೀನು ಆ ಕೆಲಸ ಮಾಡು, ಇದು ಹೀಗೆ ಆಗ್ಬೇಕು, ಅದು ಹಾಗೆ ಆಗ್ಬೇಕು ಅಂತ. ಇಷ್ಟನ್ನು ಹೇಳಿ ಯಜಮಾನನಾದವನು ಹೋಗ್ತಾ ಇರುವುದು. ಸರಿ. ಈ ಆಳುಗಳು ಕೆಲವು ಆಳುಗಳು ಸಮಯದ ಆಳುಗಳು. ಹೌದೌದು. ಸ್ವಲ್ಪ ಕೆಲಸವನ್ನ ಮಾಡುದು, ಆಮೇಲೆ ಸಮಯ ನೋಡುದು. ನಮ್ಮ ಸಮಯ ಆಯ್ತು ಅಂತ ಹೇಳಿ ಅವ್ರು ಎತ್ಕೊಂಡು ಹೋಗ್ತಾ ಇರುವುದು. ಈ ಕೆಲಸ ಅರ್ಧದಲ್ಲಿ ನಿಂತು ಹೋಗ್ತದೆ. ಸರಿ.
ಆಗ ಯಜಮಾನನಾದವನು ಬಂದು ನೋಡುವಾಗ ಕೆಲಸ ಆಗಿರುವುದಿಲ್ಲ. ಹಾ. ಕೆಲಸ ಆಗದೆ ಹೋದ್ರೆ ಯಜಮಾನನ ಮರ್ಯಾದೆ ಪ್ರಶ್ನೆ, ಅದೊಂದು ಬದ್ಧತೆ ಅದು. ಸರಿ. ಆಗ ಯಜಮಾನನಾದವನು ಏನ್ ಮಾಡ್ತಾನೆ, ಆ ಕಡೆ ಈ ಕಡೆ ನೋಡ್ತಾನೆ, ಯಾರಾದ್ರೂ ನನ್ನನ್ನು ನೋಡ್ತಾರಂತ. ನೋಡದೆ ಇರುವುದನ್ನು ನೋಡಿ ಯಜಮಾನನೇ ಕೆಲಸ ಮಾಡುದು. ಏನ್ ಮಾಡ್ಲಿಕ್ಕೆ ಆಗ್ತದೆ, ಕೆಲವೊಂದು ಸಂದರ್ಭ ಹಾಗೆ ಬರ್ತದೆ. ನನ್ನ ಪರಿಸ್ಥಿತಿ ಅಲ್ಲಿಗೆ ತಂದಿಟ್ಟಿದ್ದೇನೆ ಈಗ. ನಿನಗೆ ಹೇಳಿದಲ್ಲ ಅಣ್ಣ, ಮತ್ತೆ ನೀನಾದ್ರೂ ಸಾಮಾನ್ಯದವನ. ನಮ್ಮಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ಕೂಡ ನ್ಯಾಯವನ್ನು ಒದಗಿಸುವವನು ನೀನು. ನೀನೇ ನ್ಯಾಯಾಧೀಶ, ನ್ಯಾಯ ವಿಚಕ್ಷಣ ಪಟು. ಹೀಗಿರುವಾಗ ನಿಮ್ಮ ರಕ್ಕಸರ ರೋಮ ಕೊಂಕಿದ್ರೆ ಅವರ ರಕ್ತ ಹರಿಸ್ತೇನೆ ನಾನು. ಬಿಡುವವನೇ ಅಲ್ಲ ನೀನು. ಹೀಗಿರುವಾಗ ನಿನ್ನ ತಂಗಿಯಾದಂತ ನನಗೆ ಇವತ್ತು ಅವಮಾನವಾಗಿದೆ ಅಣ್ಣ. ನೀನು ಯಾಕೆ ಶಿಕ್ಷೆ ಕೊಟ್ಟು ಬರಲಿಲ್ಲ? ನಾನು ಅಲ್ಲಿ ಅವನ ಕತೆ ಮುಗಿಸಿ ಬರ್ಬೋದು ಅಣ್ಣ. ನಾನು ಅಲ್ಲಿ ಅವನಿಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದೆ. ಶಿಕ್ಷೆ ಕೊಡೋದಕ್ಕೆ ಮುಂದಾಗ್ಲಿಲ್ಲ. ಯಾಕೆ? ಅವನು ಮೊದಲೇ ಕಾಮದ ಆತುರದಲ್ಲಿದ್ದವನು. ಮುನಿ 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 ಅಂತ ಹೇಳಿಕೊಂಡು ಆ ದಟ್ಟವಾದ ಅರಣ್ಯದಲ್ಲಿದ್ದು ಎಷ್ಟು ಹೆಣ್ಮಕ್ಕಳ ಬಾಳನ್ನು ಹಾಳು ಮಾಡಿದ್ದಾನೆ ಅವನು. ಹಾಗೆ ನನ್ನ ಈ ಪವಿತ್ರವಾದಂತ ಚೀಲವನ್ನ ಕೆಡಿಸಿದ್ದೆ. ಆದ್ರೆ ನಾಳೆ ನಾನು ಹಿಂದೂ ಹೋಗಬೇಡ. ಅಪಾಯ ಎಲ್ಲಿ ಕಾದಿದೆ ಅಂತ ಹೇಳಿಕ್ಕಾಗುವುದು. ಹೌದಣ್ಣ, ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು. ತಂಗಿ ಅಣ್ಣ, ಒಂದು ಕೈಯಿಂದ ಶಬ್ದ ಆಗ್ತದ, ಒಂದು ಕೈಯಿಂದ ಹೌದು, ಎಂತದ್ದು ಗೊತ್ತಿಲ್ಲ ಅಣ್ಣ. ಇಲ್ವಾ ಇಲ್ಲಿ ನೋಡಿ, ಏನು ಮುಗ್ದೆ ನೋಡಿ, ಎಂತದ್ದು ಗೊತ್ತಾಗುದಿಲ್ಲ. ಮುಗ್ದೆ ಅಂದ್ರೆ ನನ್ನ ತಂಗಿ. ಆ ಮುಗ್ದೆ ಎಂಬ ಶಬ್ದಕ್ಕೆ ಅರ್ಥ ಇಲ್ಲಿ ಕೇಳಿದ್ರು ಹುಟ್ಟಿದ ಮೇಲೆ ಅರ್ಥ ಹುಟ್ಟಿದೆ. ನನ್ನ ತಂಗಿಯ ಮುಗ್ಧತೆಯನ್ನು ಪರೀಕ್ಷೆ ಮಾಡಬೇಕು ಅಂತಾದ್ರೆ ನಿಮ್ಮ ಒಂದು ಕೈ ಬೆಳೆಯನ್ನು ನನ್ನ ತಂಗಿಯ ಬಾಯಿಗೆ ಹಾಕಿದ್ರೆ ಮಿಕ್ಕುದ ನಿಮ್ದು 4 ಬೆರಳು ಹಾಗೆ ಇರ್ತಾರೆ. ಎಂತದ್ದು ಹೇಳಿದಾಗಾಯ್ತು. ನೀವು ಹೊಗಳುದ ತೆಗಳುದು ಒಂದು ಗೊತ್ತೇ ಆಗುದಿಲ್ಲ. ಯಾಕೆ? ಇಲ್ಲದೆ ಹೋದ್ರೆ ಒಂದು ಬೆಟ್ಟನ ನಾನು ಕಟ್ಟೇನಂತ ಆದ್ರೆ ಕೆಟ್ಟವಳೆ ಅಂತ ಆಯ್ತಲ್ಲ. ಆಗುದಿಲ್ಲ. ಯಾಕೆ ಆಗುದಿಲ್ಲ? ಬೆಟ್ಟು ಬಾಯಿಗೆ ಹಾಕಿದ್ದು ಯಾಕೆ ಕೇಳೋದು? ಬಾಯಿಗೆ ಬೆಟ್ಟು ಹಾಕಿದ್ದು ಅವರದ್ದು ತಪ್ಪು. ಇನ್ನು ಮೇಲೆ ನೀವು ಬಾಯಿಗೆ ಬೆಟ್ಟು ಹಾಕಿ ಹೋಗ್ಬೇಡಿ. ಬಾಯಿಗೆ ಬೆಟ್ಟು ಹಾಕಿದ್ದೆ ಆದ್ರೆ ನಿಮ್ಮದೇ ತಪ್ಪು ಆಗ್ತದೆ. ಕುಲಕ್ಕೆ ಮೃತ್ಯು ಕೊಡಲಿಕ್ಕೆ ಆವಾಯ್ತಾ ಅಂತ ಕಳ್ಳ ಅದೇ ಮರದ ಗೆಲ್ಲನ್ನು ಕಡಿದು ಕೊಡಲಿಗೆ ಹಾಕೊಂಡು ಆ ಮರವನ್ನೇ ಕತ್ತರಿಸುವ ಒಂದು ಪರಿಪಾಠ ಉಂಟು ನನಗೆ. ತಪ್ಪಾಗಿ ತಪ್ಪಾದಂತೆ ಸತ್ಯವಾಗಿರ್ತಿದ್ರೆ ಇಷ್ಟು ಹೊತ್ತಿದ್ರೆ ಬಿಡಬಾರಾಗ್ತವ. ಆ ಮುನಿ ಇವಳ ಕತ್ತನ್ನು ಕತ್ತರಿಸಿದ್ರೆ ಒಂದು ಕೊಡ ಕುಡಿದಿದ್ದೆ ಆ ದಿವಸ. ಕುಡಿರಿ ಎಂತದನ್ನ? ಎಂತದ್ದು? ಹಾಲು. ಅದೇ ಹೇಳಿದ್ನ. ಕುಡಿರಿ ನೀವು ತಂದಿಟ್ಕೊಂಡು ಹೇಳೋದು ಇಲ್ಲ. ನಾನು ಹಾಲು ಕುಡಿಯುವುದು ನಿಮ್ಗೆ ಬೇಕಾ? ತಿಂದ್ರೆ ಕೊಡಿ. ಈ ಪಾಪಿ ಸತತ ಹಾಲೇ ಕುಡಿಬೇಕಾಗಿತ್ತು. ಕೊಲ್ಲದೆ ಬಿಟ್ಟ ಕುಲನಾಶವಾಗಿ ಎಂಬ ಶಾಪ ಕೊಟ್ಟಿದ್ದಾನೆ. ಎತ್ತರದವನ ನುಡಿ ಕೆಟ್ಟರೆ ಆಗುವ ಅನ್ಯಾಯ ಎಂಬುದನ್ನು ಪ್ರಪಂಚದ ಪ್ರಾಜ್ಞರು ಯೋಚಿಸಬೇಕು. ಹಾಗೆ ಆಗಬೇಕು ಅಂತಂದ್ರೆ ಎಲ್ಲಿ ಹಂಡ ಸುರ